2 ಲಕ್ಷ ಇಟ್ರೆ 4 ಲಕ್ಷ ಸಿಗುತ್ತೆ. 5 ಲಕ್ಷ ಇಟ್ರೆ 10 ಲಕ್ಷ ಸಿಗುತ್ತೆ. ಬಂಪರ್ ಸರ್ಕಾರಿ ಯೋಜನೆ ಇದು. ಈ ಯೋಜನೆ ಅಂದ್ರೆ ಏನು, ಹೇಗೆ ಸೇರ್ಪಡೆ ಆಗೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಅಂಚೆ ಕಚೇರಿಯ ಕಿಸಾನ್ ವಿಕಾಸ್ ಪತ್ರದಲ್ಲಿ ಹಣ ಹೂಡಿದ್ರೆ ದುಪ್ಪಟ್ಟಾಗತ್ತೆ. ಈ ಯೋಜನೆಯನ್ನ ಯಾರಾದ್ರೂ ಮಗುವಿನ ಹೆಸರಲ್ಲಿ ತೆಗೆದುಕೊಳ್ಳಬಹುದು. ನಾಮಿನಿ ಸೌಲಭ್ಯ ಕೂಡ ಇದೆ. ಎಲ್ಲರಿಗೂ ಹಣ ಸಂಪಾದಿಸಬೇಕು ಅನ್ನುವಂತ ಆಸೆ ಇರುತ್ತೆ, ಆದ್ರೆ ಅದಕ್ಕೆ ಹಲವು ದಾರಿಗಳಿವೆ. ಕೆಲವರು ಹಣ ಹೂಡಿ ಹಣ ದುಪ್ಪಟ್ಟು ಮಾಡ್ತಾರೆ. ಹೇಗೆ ಅಂತೀರಾ? ಒಳ್ಳೆ ಯೋಜನೆಗಳ ಬಗ್ಗೆ ತಿಳ್ಕೋಬೇಕು ಅಷ್ಟೇ. ಅಂಚೆ ಕಚೇರಿಯಲ್ಲಿ ಸಿಗುವಂತಹ ಕಿಸಾನ್ ವಿಕಾಸ್ ಪತ್ರ ಅನ್ನೋ ಯೋಜನೆ ನಿಮ್ಮ ಹಣನ ದ್ವಿಗುಣಗೊಳಿಸುತ್ತೆ. ಇದರಲ್ಲಿ ಯಾವುದೇ ಅಡಿಪಾಯ ಇರೋದಿಲ್ಲ, ಅಂದ್ರೆ ಅಪಾಯ ಕೂಡ ಇರೋದಿಲ್ಲ. ಕೇಂದ್ರ ಸರ್ಕಾರದ ಖಾತ್ರಿ ಇದೆ. ಈ ಯೋಜನೆ ಅಂದ್ರೆ ಏನು, ಹೇಗೆ ಸೇರ್ಪಡೆ ಆಗೋದು ಅಂತ ತಿಳ್ಕೊಳ್ಳೋಣ. ಅಂಚೆ ಕಚೇರಿಯ ಕಿಸಾನ್ ವಿಕಾಸ್ ಪತ್ರದಲ್ಲಿ ಹಣ ಹೂಡಿದ್ರೆ ದುಪ್ಪಟ್ಟಾಗತ್ತೆ. ಈ ಯೋಜನೆಯನ್ನ ಯಾರಾದ್ರೂ ಮಗುವಿನ ಹೆಸರಲ್ಲಾದ್ರೂ ತಗೋಬಹುದು. ನಾಮಿನಿ ಸೌಲಭ್ಯ ಕೂಡ ಇರುತ್ತೆ. ಈ ಕೆವಿಪಿ ಪ್ರಮಾಣ ಪತ್ರವನ್ನ ಬೇರೆಯವರಿಗೆ ವರ್ಗಾಯಿಸಬಹುದು, ಬೇರೆ ಅಂಚೆ ಕಚೇರಿಗೂ ವರ್ಗಾಯಿಸಬಹುದು ಸಹ. ಹಣ ಹೂಡಿಕೆ ಮಾಡಿದ 115 ದಿನಗಳಲ್ಲಿ ಅಂದ್ರೆ 9 ವರ್ಷ 7 ತಿಂಗಳಲ್ಲಿ ಹಣ ದುಪ್ಪಟ್ಟಾಗತ್ತಂತೆ. ಕನಿಷ್ಠ 1,000 ರೂಪಾಯಿ ಹೂಡಿಕೆ ಮಾಡಬಹುದು. ಮೇಲ್ಮಿತಿ ಅಂತ ಇಲ್ಲ, ನಿಮಗೆ ಬೇಕಾದಷ್ಟು ಕಿಸಾನ್ ವಿಕಾಸ್ ಪತ್ರಗಳನ್ನ ಖರೀದಿಸಬಹುದು. ಈಗ ಈ ಯೋಜನೆಯ ಬಡ್ಡಿ ದರ 7.5%. ಈ ಪ್ರಮಾಣ ಪತ್ರಗಳನ್ನ ಸಾಲಕ್ಕೂ ಸಹ ಬಳಸಬಹುದಾಗಿದೆ. ಹಣ ಹೂಡಿದ 2 ವರ್ಷ 6 ತಿಂಗಳು ಕಳೆದ ನಂತರ ಹಣ ವಾಪಸ್ ಪಡಿಬಹುದು. ಇಲ್ಲವಂದ್ರೆ ಪೂರ್ತಿ ಅವಧಿ ಮುಗಿಯುವವರೆಗೂ ಕಾಯಬಹುದು. ಯೋಜನೆದಾರ ಮರಣ ಹೊಂದಿದ್ರೆ ಹಣ ನಾಮಿನಿಗೆ ಸಿಗುತ್ತೆ. ನಾಮಿನಿ ಇಲ್ಲದಿದ್ದರೆ ಕಾನೂನುಬದ್ಧ ಉತ್ತರಾಧಿಕಾರಿಗೆ ಹಣ ಸಿಗುತ್ತೆ. ಅಪಾಯವಿಲ್ಲದೆ ಹಣ ಗಳಿಸಬೇಕು, ಹಣ ದುಪ್ಪಟ್ಟು ಮಾಡ್ಕೊಳ್ಳೋದು ಅನ್ನೋದವರು ಈ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು. ನೀವು ಕೂಡ ಈ ಯೋಜನೆಯಲ್ಲಿ ಹೂಡಿಕೆ ಮಾಡುವ ಮೂಲಕ ಉತ್ತಮ ಆದಾಯವನ್ನ ಗಳಿಸಬಹುದು. ಸಂಪಾದನೆ ಯಾರು ಬೇಕಾದ್ರೂ ಮಾಡ್ತಾರೆ ರೀ. ಸಂಪಾದಿಸಿದಂತಹ ಹಣವನ್ನ ಉಳಿಸೋದಿದೆಯಲ್ಲ, ಅದು ಚಾಲೆಂಜಿಂಗ್ ವಿಷಯ. ಇದೆಲ್ಲ ಅದು ಕಷ್ಟದ ವಿಷಯ ಅಲ್ವಾ? ಏನೇ ಮಾಡಿದ್ರು ಒಂದಿಷ್ಟು ಹಣ ಸೇರಿಸೋದು ಬಹಳ ಕಷ್ಟದ ಕೆಲಸ. ಹಣ ಉಳಿಸಿದ್ರೆ ಅದರಿಂದ